ಈ ರಾಮಕೃಷ್ಣ ಅವರು ಇಲ್ಲಿವರೆಗೂ ಮಾತಾಡಿದ್ರೆ ಅಥವಾ ರಿಯಾಜ್ ಮಾತಾಡ್ತಿದಾರಲ್ಲ, ಇದೇ ಕಾರಣಕ್ಕೋಸ್ಕರ ಇಲ್ಲಿ ಧಾರ್ಮಿಕ ರಾಜಕಾರಣ ಹೆಚ್ಚಾಗ್ತಿದೆ ಆಸ್ ಎ ರಿಯಾಕ್ಷನ್ ಇನ್ ಬಿಜೆಪಿ. ಯಾಕೆ ಅಂದ್ರೆ ದೇವರ ತರ್ತೀನಿ ಎಂದಿದೆ ಸಂವಿಧಾನ. ಏನಾಗಿದೆ, ಯಾಕೆ ದೇವಸ್ಥಾನ ನಾಶ ಮಾಡಿದ್ದು, ಮಸೀದಿ ಕಟ್ಟಿದ್ದು ಅದು ಸುಳ್ಳಲ್ಲ. ಇದೇ ಒಂದು ಜ್ಞಾನಾಪಿ ದೇವಸ್ಥಾನ ಬಗ್ಗೆ ಗಜನಿ ಕಾಲದಿಂದನೂ ಅನೇಕ ಸಾರಿ ಅದನ್ನ ಕೆಡವಿ ಮಂದಿರ ಕೆಡವಿ ಮಸೀದಿ ಕಟ್ಟಿದ್ದಾರೆ. ಆದ್ರೆ ಮೊದಲು ಇಲ್ಲಿ ಹೊರಗಿಂದ ಬಂದಿದ್ದು ಯಾರು? ಗಜನಿ ಮೊದಲು ಬಂದ್ರ, ಇಲ್ಲಿ ಬೇರೆ ರಾಜರಿದ್ರ ಇಲ್ಲಿ? ಹಾಗಿರುವಾಗ ಇದನ್ನ ಸೆನ್ಸಿಟಿವ್ ಆಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿನ ಭಾರತೀಯ ಮುಸ್ಲಿಮರು ಮೊದಲು ಭಾರತೀಯ, ಆಮೇಲೆ ಮುಸ್ಲಿಂ. ಅವರು ಮುಘಲ್ರಲ್ಲ. ದೇ ಡೋಂಟ್ ರಿಪ್ರೆಸೆಂಟ್ ಮುಘಲ್ಸ್, ದೇ ಡೋಂಟ್ ರಿಪ್ರೆಸೆಂಟ್ ಗಜನಿ, ದೇ ಆರ್ ಇಂಡಿಯನ್ಸ್. ಹಾಗಿರುವಾಗ ಇಫ್ ದೇರ್ ಇಸ್ ಸಮಥಿಂಗ್ ರಾಂಗ್ ದಟ್ ಹಸ್ ಹ್ಯಾಪನ್ ಇನ್ ದ ಹಿಸ್ಟರಿ, ದೇ ಮಸ್ಟ್ ಸಿಟ್ ಟುಗೆದರ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಆಲ್ಸೋ ಹಿಂದೂ ಸೈಡ್ ಆಲ್ಸೋ. ಯಾವಾಗ ಇದು ಹೇಳ್ತೀನಲ್ಲ, ನಾವು ಯಾವಾಗ ಪ್ರಚೋದನಕಾರಿ ಆಗುತ್ತೆ ಅಂದರೆ, ಒಂದು ರಾಜಕೀಯ ಪಕ್ಷ ಒಂದು ಧರ್ಮವನ್ನು ಹಿಡ್ಕೊಂಡು ಆ ಧರ್ಮಕ್ಕೆ ನಾನು ಸೀಮಿತ ರಾಜಕಾರಣ ಮಾಡೋಕ್ಕೆ ಹೋಗ್ಬಿಟ್ರೆ ಅದು ಇನ್ನೊಂದು ರಿಯಾಕ್ಷನ್ ಶುರು ಆಗ್ತದೆ. ಈ ಎರಡು ಆಕ್ಷನ್ ಅಂಡ್ ರಿಯಾಕ್ಷನ್ ಅಲ್ಲಿ ಜನರ ನಿಜವಾದ ಕಾಳಜಿಗಳು, ಜನರ ನಿಜವಾದ ಸಮಸ್ಯೆಗಳು ಹೋಗಿಬಿಡ್ತವೆ. ಈಗ ಆರ್ಕಿಯಾಲಜಿಕಲ್ ಸರ್ವೆ ಬಗ್ಗೆ ನಿರಂಜನ್ ಹೇಳಿದ್ರು, ಅಥವಾ ನೀವು ಹೇಳಿದ್ರಿ ಹಿಸ್ಟೋರಿಯನ್ ಮುಖ್ಯ ಅಲ್ಲ, ಆರ್ಕಿಯಾಲಜಿಕಲ್ ಸರ್ವೆ ಮುಖ್ಯ ಅಂತ ಹೇಳಿ. ಆರ್ಕಿಯಾಲಜಿಕಲ್ ಸರ್ವೆಯಲ್ಲಿ ಇರೋ ವಿಜ್ಞಾನಿಗಳು ಏನು ಕಲ್ತಿರ್ತಾರೆ? ಅವರು ಹಿಸ್ಟ್ರಿ ಸ್ಟೂಡೆಂಟನೇ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಇಂಡಿಯನ್ ಹಿಸ್ಟಾರಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇನ್ ದಿಸ್ ಕಂಟ್ರಿ. ಅವ್ರು ಏನು ಮಾಡ್ತಾರೆ? ಮತ್ತು ಆರ್ಕಿಯಾಲಜಿಕಲ್ ಪೀರಿಯಡ್ ಎಲ್ಲಿವರೆಗೂ? ಆರ್ಕಿಯಾಲಜಿ ಅಂದರೆ ಕೇವಲ ದೇವಸ್ಥಾನ ಮಸೀದಿ ಹುಡುಕೋದಾ? ಆರ್ಕಿಯಾಲಜಿ ಪೀರಿಯಡ್ ಅಂದರೆ ಸಿನ್ಸ್ ದ ಹ್ಯೂಮನ್ ಆಕ್ಟಿವಿಟಿ ಸ್ಟಾರ್ಟೆಡ್. ಅದ್ರ ಹಿಂದಿನ ರಿಸರ್ಚ್ಗೆ ಪೆಲಿಯಂಟಾಲಜಿ ಅಂತಾರೆ. ಇಷ್ಟೆಲ್ಲ ಇರುವಾಗ ಒಂದೇ ಒಂದು ಸೀಮಿತ ಅರ್ಥದಲ್ಲಿ ತಗೊಳ್ಬಾರ್ದು ಯಾವುದನ್ನು. ಅದರ ಜೊತೆಗೆ ಈಗ ಹೇಳಿದ 40,000 30,000 ದೇವಸ್ಥಾನಗಳ ವಿವಾದ ಇದೆ ಅಂತೇಳಿ, ನಾನು ವೆರಿ ಆನೆಸ್ಟ್ಲಿ ಇದೆಲ್ಲ ಅನಾಹುತಗಳು ನೋಡಿದ ಮೇಲೆ ಮುಸ್ಲಿಂ ಸೈಡ್ ಆಗಲಿ ಹಿಂದೂ ಸೈಡ್ ಆಗಲಿ ನನ್ನ ಅಪೀಲ್ ಒಂದೇ, ಇದು 30,000 40,000 ಎಲ್ಲ ಒಂದು ಲಿಸ್ಟ್ ಮಾಡಿ ಎಲ್ಲ ಸರ್ವಧರ್ಮ ಸಭೆ ಕರೀರಿ, ಒಂದ್ಸರ್ತಿ ಮುಗಿಸ್ಬಿಡಿ. ಇದನ್ನ ಯಾರು ಬರಲ್ಲ, ಮುಗಿಸ್ಬಿಡಿ ಇದನ್ನ. ಹುಡುಕ್ಬಿಡಿ, ಲಿಂಗನ ಬಿಟ್ಬಿಡಿ, ಅಲ್ಲಿಗೆ ಬಿಟ್ಬಿಡಿ, ನೀವು ಬಿಟ್ಬಿಡಿ ಅಂತ ಹೇಳ್ತಾರೆ. ರಾಜಕೀಯವಾಗಿ ಅಂತ ಅವ್ರು ಆಡ್ತಾರೆ. ದಯವಿಟ್ಟು ಎಲ್ಲಾ ಮಸೀದಿ ಕೆಳಗಡೆ ಲಿಂಗ ಹುಡುಕ್ಬೇಡಿ, ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತಾರೆ. ರಿಯಾಜ್ ಅವ್ರಿಗೂ ಸೇರಿಸ್ಕೊಂಡು ಕೇಳ್ಬಿಡ್ತೀನಿ ನೋಡಿ. ಹದೀಸ್ನ ಯಾರು ಪ್ರೊಫೆಟೋರ ಮೊಹಮ್ಮದ್ ಪ್ರೊಫೆಟೋರ ಎಂಟಿದಿರು ಯಾರು ಬರೀತಾರೆ, 8 ಜನ ಎಂಟಿದಿರು ಬರೀತಿದ್ದಾರೆ ಅಂತ ನಾನು ಇತಿಹಾಸ ಓದಿದ್ದೇನೆ. ಆ ಇತಿಹಾಸದಲ್ಲಿ ಏನು ಹೇಳ್ತದೆ, ಎಲ್ಲಿ ಹದೀಸ್ಸಲ್ಲಿ ಮೆನ್ಷನ್ ಮಾಡ್ತದೆ, ಎಲ್ಲಿ ಒಂದು ನಮ್ಮ ಧಾರ್ಮಿಕ ಆಚರಣೆ ಅಂದರೆ ಮುಸಲ್ಮಾನ ಧಾರ್ಮಿಕ ಆಚರಣೆ ಬಿಟ್ಟು ಬೇರೆ ಧರ್ಮದ ಆಚರಣೆ ಮಾಡ್ತಾರೆ, ಆ ಜಾಗದಲ್ಲಿ ನಮಾಜ್ ಮಾಡಬಾರ್ದು ಅಂತ ಇದೆ. ಆಯಿತಾ? ಈ ಹದೀತ್ಸು 1000 ಚಿಲ್ಲರೆ ಹದೀತ್ಸ್ ಇವೆ. ಅದರಲ್ಲಿ ಮೋಸ್ಟ್ ಪ್ರಾಬಲಿ ನಾನು ಗೊತ್ತಿರಂಗೆ ಈ ಹದೀಸ್ನ ಬರ್ತಿರ್ತಕ್ಕಂಥದ್ದು, ಈ ಥರ ಧಾರ್ಮಿಕ ಆಚರಣೆ ಬಗ್ಗೆ ಮತ್ತು ಎಜುಕೇಷನ್ ಬಗ್ಗೆ ಬರ್ತಿರೋದು ಐಷಾ ಅವರು. ಆಯಿತಾ? ಮೋಸ್ಟ್ ಪ್ರಾಬಲಿ, ಅಥವಾ 5th ವಯಸ್ಸು ಇರಬೇಕು, ಗೊತ್ತಿಲ್ಲ ನನಗೆ. ಈ ಹದೀಸ್ಸಲ್ಲಿ ಇರ್ತಕ್ಕಂಥದ್ದು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು, ಯಾರು ಪೈಗಂಬರ್ನ ಅನುಯಾಯಿಗಳಿರ್ತಾರೆ, ಯಾರು ಮೊಹಮ್ಮದ್ ಪೈಗಂಬರ್ ಅನುಯಾಯಿಗಳಿರ್ತಾರೆ, ಅವರು ಬೇರೆ ಧರ್ಮದ ಆಚರಣೆ ನಡೀತಕ್ಕಂಥ ಜಾಗದಲ್ಲಿ ಅವರಲ್ಲಿ ನಮಾಜ್ನ ಮಾಡಬಾರ್ದು ಅಂತ ಇದೆ ಅಲ್ವಾ? ಹಂಗಿದ್ದಾಗ ಯಾಕೆ ನೀವು ಯಾರೋ ಒಬ್ಬ ತಪ್ಪು ಮಾಡ್ದ, ಔರಂಗಜೇಬ ತಪ್ಪು ಮಾಡ್ದ, ಬಿಡಿ, ಅವನೊಬ್ಬ ಕ್ರೂರಿ ಮತಾಂದಿ, ಬಸವರಾಜ್ ಸರ್ ಹೇಳ್ತಿರ್ತಾರಲ್ಲ ಆಗ್ಲಿಂದ, ನೀವು ಯಾರೂ ಸಹ ಮೊಘಲ್ನ ರೆಪ್ರೆಸೆಂಟ್ ಮಾಡಲ್ಲ. ಇಲ್ಲಿದ್ದವರೇ ಕನ್ವರ್ಟ್ ಆಗಿದೆ. ಏನಕ್ಕೆ ಕನ್ವರ್ಟ್ ಆದ್ರಿ? ಕನ್ವರ್ಟ್ ಆಗಿದ್ದು ಐದರ್ ಟ್ಯಾಕ್ಸ್ ಜಾಸ್ತಿ ಮಾಡ್ತಿದ್ದ ಅಂತ, ಅಥವಾ ಮನೆ ಹೆಣ್ಮಕ್ಳನ್ನ ಎಷ್ಟೋ ಜನರಿಗೆ ದುರುಪಯೋಗ. ಅದರಿಂದಾಗಿ ಇವತ್ತು ದೊಡ್ಡ ಮುಗಿಸ್ಬಿಡಿ. ಅದಾದ್ಮೇಲೆ ನನ್ನ ಪ್ರಶ್ನೆ ಇದೆ ನಿಮ್ಗೆ, ಹೇಳಿ. ಇಲ್ಲ, ನೀವು ಮುಗಿಸ್ಬಿಡಿ. ಇವರು ಅಶೋಕ್ ಗೌಡ್ರು ಏನ್ ಹೇಳಿದ್ರು ಅದಕ್ಕೆ ಉತ್ತರ ಕೊಡಿ, ಅದಾದ್ಮೇಲೆ ನಾನು ಕೇಳ್ತೀನಿ. ಅಲ್ಲ, ಅವ್ರು ಹೇಳಿದ್ರಲ್ಲ, ಬಿಜೆಪಿ ಅವರಿಗೆ ಸೌದಿ, ದುಬೈ, ಮುಸಲ್ಮಾನರ ಮೇಲೆ, ಶೇಖ್ಗಳ ಮೇಲೆ ಪ್ರೀತಿ, ಮಾತಾಡಕ್ ಬಿಡ್ರಿ. ಆದ್ರೆ ಭಾರತದ ಮುಸಲ್ಮಾನರ ಮೇಲೆ ದ್ವೇಷ. ಯಾಕಂದ್ರೆ ಈಗ ಅವ್ರು ಹೇಳಿದ್ರು ಅಲ್ಲಿ ಒಂದ್ ಮೂರ್ತಿ ಪೂಜೆ ಇದ್ರೆ ಅಲ್ಲಿ ನಮಾಜ್ ಮಾಡಂಗಿಲ್ಲ ಅಂತ, ಅದು ಸತ್ಯ. ಆದ್ರೆ ಇಸ್ಲಾಂ ಧರ್ಮವನ್ನು ನೋಡ್ಬೇಕಾದ್ರೆ ಪವಿತ್ರ ಕುರಾನ್ ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೋಡ್ಬೇಕಾಗಿರೋದು. ಈಗ ನನ್ನಲ್ಲೂ ನ್ಯೂನ್ಯತೆ ಕೊರತೆಗಳಿದಾವೆ, ಆದ್ರೆ ಧಾರ್ಮಿಕ ಮುಖಂಡರು, ಗುರುಗಳಾಗ್ಲಿ ನಮ್ದು ಎಲ್ಲೂ ದೇಶದ ಭಾಷಣ, ದೇಶದ ಕಿಚ್ಚನ್ನು ಉಳಿಸುವಂತ ಕೆಲಸನೇ ಮಾಡಿಲ್ಲ. ಆದ್ರೆ ಇವತ್ತು ಬಿಜೆಪಿ ಮಾತ್ರ ಮಾಡ್ತಾ ಇರೋಂಥದ್ದು ಇದು ಕೆಲಸ.
ಯಾಕಂದ್ರೆ ಹಿಂದೂಗಳು ಯಾರು ಮಾಡ್ತಾ ಇಲ್ಲ, ಹಿಂದೂಗಳು ಬೇರೆ ನಮ್ಮ ಧರ್ಮವನ್ನು ಗೌರವಿಸ್ತಾ ಇದ್ದಾರೆ. ಆದ್ರೆ ಇವ್ರು ರಾಷ್ಟ್ರೀಯ ಪ್ರೇರಿತವಾಗಿ ನಮ್ಮ ಈಗ ಹೇಳಿದ್ರು 40,000 ಸ್ಥಳಗಳಿದಾವೆ ಅಂತ ಹೇಳಿ, ಈಗ ನಾವ್ ಏನೇ ಕ್ಲಾರಿಫಿಕೇಶನ್ ಕೊಟ್ರು ಅದು ನಮ್ಮ ಕೈಯಿಂದ ನಾವು ಹೋರಾಟ ಮಾಡ್ಬೇಕು, ನ್ಯಾಯಾಲಯದಲ್ಲಿ ಹೋಗ್ಬೇಕು. ಯಾಕಂದ್ರೆ ಈಗ ಕಟ್ಟರವಾದಿ ಪ್ರಧಾನಿಗಳು, ಕಟ್ಟರವಾದಿ ಮುಖ್ಯಮಂತ್ರಿಗಳು, ಕಟ್ಟರವಾದಿ ಹಿಂದೂ ಇವರು ಸಂಘಟನೆಯವರು ಇದ್ಮೇಲೆ ಅದು ರಿಯಾಜ್ ಅವರೇ ಇಲ್ಲಿ ಕೋರ್ಟ್ ನಲ್ಲಿ ಇವತ್ತಿನ ತೀರ್ಪು, ಇವತ್ತಿನ ಆದೇಶ ಏನ್ ಬಂತು ಅದಕ್ಕೆ ಸೀಮಿತವಾಗಿ ನಾನು ಹೇಳ್ತೀನಿ. ಹೋಗಿರೋದು ಬಿಜೆಪಿ ಅವರಲ್ಲ, ಅಲ್ಲಿ ತಲತಲಾಂತರದಿಂದ ಅದರ ನೆಲಮಹಡಿಯಲ್ಲಿ ಪೂಜೆ ಮಾಡ್ತಾ ಇದ್ದ ಪೂಜಾರಿಗಳ ವಂಶಸ್ಥರು ಶೈಲೇಂದ್ರ ಕುಮಾರ್ ಪಾಠಕ್ ವ್ಯಾಸ್ ಅವ್ರು ಹೋಗಿರೋದು, ಬಿಜೆಪಿ ಅಲ್ಲ. ಅವರ ಒಂದು ಅರ್ಜಿಗೆ ಇವತ್ತು ಆದೇಶ ನೀಡಿದೆ. ಅವ್ರು ನಾವು ತಲತಲಾಂತರದಿಂದ ಪೂಜೆ ಮಾಡ್ತಿದೀವಿ, ನಮಗೆ ಪೂಜೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಇಲ್ಲಿ ಬಿಜೆಪಿ ಎಲ್ಲ ಬಂತು. ಮುಸಲ್ಮಾನರಿಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಏನೇ ನಿರ್ಧಾರಗಳಾದ್ರೂ ಕೂಡ ಅದು ಬಿಜೆಪಿಯಿಂದಲೇ ಆಗ್ತಿದೆ ಅಂತ ಹೇಳಿ ಯಾಕೆ ಅನ್ಸುತ್ತೆ ಅಂತ. ನಾವೇನ್ ಮಾಡ್ತಾ ಇದ್ವಿ, ಮುಸಲ್ಮಾನರು ಏನ್ ಮಾಡ್ತಾ ಇದ್ರು ಅಲ್ಲಿ? ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾರನ್ನ ತೃಪ್ತಿ ಪಡಿಸ್ತಾ ಇದ್ರು? ಯಾರನ್ನ ತೃಪ್ತಿ ಪಡಿಸ್ತಾ ಇದ್ರು? ದೇವರನ್ನ ತೃಪ್ತಿ ಪಡಿಸ್ತಾ ಇದ್ರಲ್ಲ. ನಾವು ಕಣ್ಣಿಗೆ ಕಾಣದ ಏಕದೈವಾತ್ಮಿಕರನ್ನ ತೃಪ್ತಿ ಪಡಿಸ್ತಾ ಇದ್ವಿ. ಈಗ ಅಲ್ಲಿ ಕಾಂಪಿಟೇಷನ್ ಮಾಡ್ಬೋದಲ್ಲ. ರಿಯಾಜ್ ಅವರೇ, ನಿಮ್ಗೆ ಇತಿಹಾಸ ಗೊತ್ತಿಲ್ಲ ಅನ್ಸುತ್ತೆ. ನಾನು ಸ್ವಲ್ಪ ಹೇಳ್ಬಿಡ್ತೀನಿ. ಇತಿಹಾಸ ಇಲ್ಲ ನಾನ್ ಹೇಳೋದಲ್ಲ, ಇತಿಹಾಸ ನಾನ್ ಬರ್ತಿರೋದಲ್ಲ. ಇತಿಹಾಸ ಕೇಳಿಸ್ಕೊಳ್ಳಿ, ನಾನು ಹೇಳ್ಬಿಡ್ಲ. ಸುಮಾರು ಜನ ನಮ್ಮ ದರ್ಶಕರು ಎಷ್ಟು ಜನ ನೋಡ್ತಿದಾರೋ ಅವ್ರಿಗೆ ಸುಮಾರು ಜನಕ್ಕೆ ಗೊತ್ತಿರಲ್ಲ ಇದ್ರ ಬಗ್ಗೆ. ನಾನು ಹೇಳ್ತೀನಿ ಕೇಳಿ. ಸ್ಕಂದ ಪುರಾಣ ಅಲ್ಲಿ ಏನ್ ಬರೆದಿದೆ ಗೊತ್ತಾ ನಿಮ್ಗೆ? ಸ್ಕಂದ ಪುರಾಣದಲ್ಲಿ ಜ್ಞಾನವಾಪಿಯಲ್ಲಿದ್ದ ನೀರಲ್ಲಿ ಶಿವನೇ ಇದ್ದ ಅಂತ ನಿಮಗೆ ಹೇಳ್ತೀನಿ ನೋಡಿ ಇತಿಹಾಸ ಏನ್ ಹೇಳುತ್ತೆ ಅಂತ. ಈಶ್ವರನ್ ದೇವಸ್ಥಾನ ಇತ್ತು ಅಲ್ಲಿ ಜ್ಞಾನವಾಪಿಯಲ್ಲಿ, ಅದೇ ಸೈಟ್ ಅಲ್ಲಿ ಎಲ್ಲಿ ಇವತ್ತು ಮಸೀದಿ ಇದೆ ಅಂತ ಹೇಳ್ತಾರೋ ಅದ್ರ ಕೆಳಗಡೆ ದೇವಸ್ಥಾನ ಮೊದಲು ಬಂದಿದ್ದಲ್ಲಿ. ಹೇಳ್ತೀನಿ ಕೇಳಿ. ದೇವಸ್ಥಾನ ಕಟ್ಟಿದ್ದು ವಿಕ್ರಮಾದಿತ್ಯ 1194 ಇಸ್ವಿಯಲ್ಲಿ. ಕುತುಬುದ್ದೀನ್ ಐಬಕ್ ಜಯಚಂದ್ರನ ಸೋಲ್ಸಿದ್ರು. ಓಕೆ, ಬನಾರಸ್ ಕ್ಯಾಪ್ಚರ್ ಮಾಡಿದ್ರು, ಬನಾರಸ್ ತಗೊಂಡ್ಬಿಟ್ರು. ಅಲ್ಲಿಂದ ಆ ರಾಯಲ್ ಆರ್ಮಿ ಬನಾರಸ್ಗೆ ಬಂತು. 1,000 ದೇವಸ್ಥಾನ ಬನಾರಸಲ್ಲಿ, ಆಗ ಬನಾರಸ್ ಅಂತ ಕರೀತಿದ್ರು. ಬನಾರಸ್ ಅಲ್ಲಿ 1,000 ದೇವಸ್ಥಾನನ ಮುಗಿಸ್ಬಿಟ್ರು. ಹಂಗೆ ಕಾಶಿ ವಿಶ್ವನಾಥನ ತಗೊಂಡ್ಬಿಟ್ರು ಇವರು. 1296 ಆಗ ಇಲ್ತುಟ್ಮಿಶ್ ಆವಾಗ ಹಿಂದೂಗಳು ಅವರ ರಾಯಲ್ ಆಫೀಸರ್ಸ್ ಯಾರು ಅವರ ಇದು ಇಲ್ತುಟ್ಮಿಶ್ ಆರ್ಮಿಯಲ್ಲಿ ರಾಯಲ್ ಆಫೀಸರ್ಸ್ ಇದ್ರು, ಅವರಿಗೆ ಕಾಸು ಕೊಟ್ಟು ಕಾಶಿ ವಿಶ್ವನಾಥ್ ದೇವಸ್ಥಾನನ ಕಟ್ಟಿದ್ದ ಅವಾಗ. ಅದು ಆಗ. ಎರಡನೇ ಸಲ ಹೊಡೆದಾಕ್ತಾರದನ್ನ. ಎರಡನೇ ಸಲ ಮಹಮೂದ್ ಶರ್ಕಿ ಜೌನ್ಪುರ್ ಕಿಂಗ್ ರೂಲರ್ ಆಗ್ತಾರೆ. ಆಗ 1436ರಿಂದ 1458ವರೆಗೂ ದೇವಸ್ಥಾನನ ಹೊಡೆದಾಕಿ ತಿರ್ಗಾ ಕಾಶಿ ವಿಶ್ವನಾಥ ದೇವಸ್ಥಾನನ ಹೊಡೆದಾಕ್ತಾರೆ. ಆ ದೇವಸ್ಥಾನ 125 ವರ್ಷಗಳ ಆದಮೇಲೆ ನಂತರ ಗೋವರ್ಧನ್ ದಾಸ್ ರಾಜ ತೊಲರ್ಮಲ್ ಅವ್ರ ಮಗ ತಿರ್ಗಾ ಕಟ್ತಾರೆ. ಎಷ್ಟು ಸಲ ಹೊಡೆದಾಕಿದ್ದಾರೆ, ಎಷ್ಟು ಸಲ ಕಟ್ಟಿದ್ದಾರೆ, ಇದೆಲ್ಲ ಇತಿಹಾಸದಲ್ಲಿ ಬರ್ದಿರೋದು. ನಿಮ್ಗೆ ಈಗಲೂ ಡೌಟ್ ಇದ್ರೆ ASI ರಿಪೋರ್ಟ್ ಬಂದಿದೆ, ಅಲ್ಲಿ ನೋಡಿ, ನಿಮ್ ಕಣ್ಮುಂದೆ ನಿಮ್ಗೆ ಕಾಣಿಸ್ತಿದೆ ದೃಶ್ಯಗಳು. ದೇವಸ್ಥಾನ ಇತ್ತು ಅಂತ ನಾನು ಹೇಳ್ತಿಲ್ಲ. ಏನ್ ಸರ್? ಖುರಾನ್ ಓದಿದ್ದೀರಾ? ಇಲ್ಲ ಸರ್, ನಾನು ಓದಿಲ್ಲ ಸರ್.